ನಾನು 2 ಲಕ್ಷ ನಿರೀಕ್ಷೆ ಮಾಡಿದ್ದೆ. ಇನ್ನೊಂದು 24,000 ಕಡಿಮೆ ಆಯಿತು. ಬೇರೆಯವರು ಏನೆಲ್ಲ ಮಾತಾಡೋರು, ಜನರ ನಾಡಿ ಮಿಡಿತ, ಒಡಂಬಡಿಕೆ, ಆತ್ಮೀಯತೆ, ಹಳ್ಳಿಗಾಡಿನಲ್ಲಿ ಬೆಂಗಳೂರಲ್ಲಿ ಬಂದಂಥ ಸಾವಿರಾರು ಜನಕ್ಕೆ ಅಲ್ಪ ಸ್ವಲ್ಪ ಅಳಿಲು ಸೇವೆ, ಮತ್ತು ನನ್ನ ಜೊತೆಯಲ್ಲಿದ್ದಂಥ ಮೈಸೂರಿನ ಮಿತ್ರರು, ಇನ್ನಿತರೆ ಭಾಗದಿಂದ ಬಂದಂಥ ನನ್ನ ಆತ್ಮೀಯರು ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಒಂದೇ ಒಂದು ಇದು ಲೋಕಸಭಾ ಚುನಾವಣೆ ಅಲ್ಲ, ವಿಧಾನಸಭೆಗೆ ಇನ್ನೂ ಕೂಡ ವಿಭಿನ್ನವಾಗಿ ಈ ಸಾರಿ 8 ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡಿದ ಫಲ ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ. ಒಂದು ನನಗೆ ಖುಷಿಯಾಗಿದ್ದು, ನಾಯಕರುಗಳು 4-5 ಜನ ಮಾತಾಡಿದ್ರು, ಮಾಧ್ಯಮದವರು ಒಂದಷ್ಟು ಜನ ಅಲ್ಲಲ್ಲಲ್ಲೇ ಬುಲೆಟಿನ್ಗಳು ಬಿಟ್ಟರು. ಆದರೆ ಜನ ಅದೇನು ನಂಬಲಿಲ್ಲ. ಸೋಮಣ್ಣ ಒಬ್ಬ ಕೆಲಸಗಾರ, ಒಂದು ಸಾರಿ ಅವ್ರನ್ನೂ ಕೊಟ್ಟು ನೋಡೋಣ ಅನ್ನೋ ಪ್ರೀತಿಯಿಂದ ಜನರ ನಿರೀಕ್ಷೆ ಎಷ್ಟು ಮಟ್ಟಿಗಿದೆ ಅನ್ನೋದು ನಿನ್ನೆ ಫಲಿತಾಂಶ ಬಂದ ಮೇಲೆ ಗೊತ್ತಾಯಿತು. ಆ ಥರ ಏನಾದ್ರು ಮತ್ತೆ ಹೇಳಿದ್ರೆ ಇನ್ನೊಂದು ತೊಂದರೆ ಆಗ್ಬಿಡೋದು. ಬಾಕಿದೇನಾಯ್ತದೆ ನೋಡೋಣ. ಭಗವಂತಂದೇ ಅವಕಾಶ ಕೊಡೋದೆಲ್ಲ ತಾಯಿ ಚಾಮುಂಡಿ, ಮಲೆ ಮಹದೇಶ್ವರರು, ನನ್ನ ನಂಬಿರೋ ನನ್ನ ಪೀಠದ ಅಜ್ಜ. ಹಾಗಾಗಿ ಸೋಮಣ್ಣ ಅವರಿಗೆ ದೊಡ್ಡ ಗಿಫ್ಟ್ ಸಿಗ್ತದೆ ಅನ್ನೋ ಕಾರಣಕ್ಕೆ ಇಂಥ ಶತ್ರುಗಳು ಜಾಸ್ತಿ ಆಗ್ತಾರ ಅಂತ ಒಂದೊಂದು ಸಾರಿ ಆಗ್ಬಿಡ್ತಾರೆ. ಅವೆಲ್ಲ ಮರ್ತು ಬಿಡೋಣ ಅಣ್ಣ, ಬೇರೆದು ಬೇಡ ಅಣ್ಣ, ಸುದ್ದಿಗೆ ಹೋಗೋದು ಬೇಡ ಅಣ್ಣ, ಹಳೇದಕ್ಕೆ ಹೋಗೋದು ಬೇಡ. ಸಾಕಷ್ಟು ಅನುಭವ ಒಂದು ನನಗೆ ತಿಳಿದ ಮಟ್ಟಿಗೆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದಾಗ ವರಿಷ್ಠ ಏನು ತೀರ್ಮಾನ ಮಾಡ್ತಾರೋ, ನಮಗೆ ನನಗಿನ್ನ ದೊಡ್ಡದು ದೇಶ. ಇವತ್ತಿನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಒಟ್ಟರೆ ಸ್ವಲ್ಪ ಜಲ್ದಿ ಇನ್ನೊಂದಷ್ಟು ಒಳ್ಳೊಳ್ಳೆ ಸಂಘಟನೆಗಳಾಗ್ತವೆ. ತೀರ್ಮಾನ ಮಾಡೋರು ದೊಡ್ಡವರು, ನಾವೇನಲ್ಲ. ಅವ್ರು ತೀರ್ಮಾನ ಏನು ಮಾಡ್ತಾರೋ ಅದರ